ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ದಾರಾ ಬೇಂದ್ರೆ ಇವರು ಬರೆದ ನೀ ಹಿಂಗ ನೋಡಬ್ಯಾಡ ನನ್ನ ಅನ್ನುವಂತಹ ಒಂದು ಕವಿತೆಯ ಭಾವಾರ್ಥವನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ದಾರಾ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ ಅನ್ನುವಂಥದ್ದು. ಈ ನೀ ಹಿಂಗ ನೋಡಬ್ಯಾಡ ನನ್ನ, ನೀವು ಈ ಗೀತೆಯನ್ನು ಕೂಡ ಕೇಳಿರ್ಬೋದು. ಬಹಳಷ್ಟು ಪ್ರಸಿದ್ಧ ಗಾಯಕರ ಬಾಯಿಯಲ್ಲಿ, ಅವರ ಧ್ವನಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಾಡಲ್ಪಟ್ಟಂತಹ ಈ ಒಂದು ಹಾಡು ಈ ಒಂದು ಹಾಡು ಶೋಕಗೀತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದೊಂದು ಪ್ರೇಮಗೀತೆ ಅಂತ. ನಿಜವಾಗಿಯೂ ಇದು ಪ್ರೇಮಗೀತೆ ಅಲ್ಲ, ಇದೊಂದು ಶೋಕಗೀತೆ, ದಾಂಪತ್ಯ ಗೀತೆ. ಗಂಡ ಹೆಂಡಿರ ನಡುವಿನ ಅವಿನಾಭಾವ ಸಂಬಂಧವನ್ನು, ಹಾಗೆ ದಾಂಪತ್ಯ ಬದುಕಿನ ಏರಿಳಿತಗಳನ್ನು, ಹಾಗೆ ನೋವು ನಲಿವುಗಳನ್ನು ಪ್ರಸ್ತುತಪಡಿಸುವಂತಹ ಈ ಒಂದು ಗೀತೆಯನ್ನು ದಾಂಪತ್ಯ ಗೀತೆ ಅಂತಲೂ ಕರೀತಾರೆ. ಸರಿ ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯ ವಾಸಂತಿ ಅಂಬಲಪಾಡಿ ಅಂತ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ದಾರಾ ಬೇಂದ್ರೆ ಇವರು ಬರೆದ ನೀ ಹಿಂಗ ನೋಡಬ್ಯಾಡ ನನ್ನ ಅನ್ನುವಂಥ ಈ ಗೀತೆಯ ಭಾವಾರ್ಥವನ್ನು ನೋಡೋಣ. ನಿಮಗೆಲ್ಲ ಗೊತ್ತಿದೆ ದಾರಾ ಬೇಂದ್ರೆ ಇವರು ಬಹಳಷ್ಟು ಬಡತನದಲ್ಲಿ ಬೆಳೆದವರು. ಇವರು ಪ್ರತಿಭಾವಂತರಾಗಿದ್ದರೂ ಕೂಡ ಇವರ ಪ್ರತಿಭೆಗೆ ಸರಿಯಾದಂತಹ ಸೂಕ್ತವಾದಂತಹ ಒಂದು ಸ್ಥಾನಮಾನ, ಒಂದು ವೃತ್ತಿ ಕೂಡ ಸಿಕ್ಕಲಿಲ್ಲ, ಇವರಿಗೆ ಉದ್ಯೋಗ ಕೂಡ ಸಿಕ್ಕಲಿಲ್ಲ. ಆದರೆ ಅವರೇನು ಇದರಿಂದ ಕಂಗೆಡಲಿಲ್ಲ. ತಮಗೆ ಬಂದದ್ದು ಅಂದರೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವ ರೀತಿಯಲ್ಲಿ ಆ ಉದ್ಯೋಗವನ್ನು ನಿರ್ವಹಿಸ್ತಾರೆ. 1919ರಲ್ಲಿ ಇವರ ಮದುವೆ ಆಗ್ತದೆ. ಲಕ್ಷ್ಮೀಬಾಯಿ ಅಂತ ಅವರ ಹೆಂಡತಿಯ ಪತ್ನಿಯ ಹೆಸರು. ಲಕ್ಷ್ಮೀಬಾಯಿ ಅವರು ದಾರಾ ಬೇಂದ್ರೆ ಯಾವುದೇ ಕಷ್ಟ ಸುಖ ಇರ್ಬೋದು ಅದರಲ್ಲಿ ಸಮಾನವಾಗಿ ಭಾಗಿಯಾಗ್ತಾ ಹೋಗ್ತಾರೆ. ಈ ಮಧ್ಯೆ ದಾರಾ ಬೇಂದ್ರೆ ಅವರು ನರಬಲಿ ಅನ್ನುವಂತಹ ಕವನವನ್ನು ಪ್ರಕಟಿಸ್ತಾರೆ. ಈ ಕವನ ಬ್ರಿಟಿಷ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗ್ತದೆ. ಅದರ ಜೊತೆಯಲ್ಲಿ ಅವರು ಸೆರೆಮನೆ ವಾಸವನ್ನು ಕೂಡ ಅನುಭವಿಸ್ತಾರೆ, ಉದ್ಯೋಗವನ್ನು ಕಳ್ಕೊಳ್ತಾರೆ. ಬದುಕಿಗೆ ಆಧಾರವೇ ಇಲ್ಲದಿದ್ದಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ನಿಮಗೆ ಗೊತ್ತಿರ್ಬೋದು. ಮಾಸ್ತಿಯವರು ಏನು ಮಾಡ್ತಾರೆ, ತಮ್ಮ ಜೀವನ ಅನ್ನುವಂಥ ಒಂದು ಪತ್ರಿಕೆ ಇತ್ತು, ಆ ಪತ್ರಿಕೆಯ ಸಂಪಾದಕತ್ವವನ್ನೇ ದಾರಾ ಬೇಂದ್ರೆ ಅವರಿಗೆ ವಹಿಸಿಕೊಡ್ತಾರೆ. ಇವರು ಶಿಕ್ಷಕರಾಗಿ ಕೆಲವು ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಇವರು ನಿವೃತ್ತರಾಗ್ತಾರೆ. ಇವರಿಗೆ 9 ಜನ ಮಕ್ಕಳು. ಈ 9 ಜನ ಮಕ್ಕಳಲ್ಲಿ ಅವರು 6 ಮಕ್ಕಳನ್ನು ಕಳೆದುಕೊಳ್ತಾರೆ. ಅಂದರೆ ಆ 6 ಮಕ್ಕಳು ತೀರಿಕೊಳ್ತಾರೆ. ಒಂದೆಡೆ ಅವರಿಗೆ ಬಡತನದ ಕಷ್ಟ, ಇನ್ನೊಂದೆಡೆ ಉದ್ಯೋಗದ ಸಮಸ್ಯೆ. ಹಾಗೆ ಅದರ ನಡುವೆ ತಮ್ಮ ಕಣ್ಣ ಮುಂದೆಯೇ ತಮ್ಮ ಮಕ್ಕಳು ಒಂದರ ಮೇಲಾದ ಒಂದರಂತೆ ಒಬ್ಬರಾದ ನಂತರ ಒಬ್ಬರ ಹಾಗೆ ಆ ಮಕ್ಕಳು ತೀರ್ಕೊಳ್ತಾ ಹೋಗ್ತಾರೆ. ಅವರ ಸಾವು ಸಂಭವಿಸ್ತದೆ. ಈ ಸಾವಿನಿಂದ ಬಹಳಷ್ಟು ಕಂಗೆಡ್ತಾರೆ. ಇಬ್ಬರೂ ಕೂಡ, ಗಂಡ ಹೆಂಡತಿ ಇಬ್ಬರೂ ಕೂಡ ಕಂಗೆಟ್ಟು ಬಿಡ್ತಾರೆ. ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ತಾರೆ. ಆದರೂ ಅವರು ದೃಢತೆಯನ್ನು ತಂದುಕೊಂಡು ತಮ್ಮ ಹೆಂಡತಿ ಲಕ್ಷ್ಮೀಬಾಯಿಯನ್ನು ಅವರು ಸಮಾಧಾನಪಡಿಸ್ತಾರೆ. ಏನಾಗ್ತದೆ ಅಂದರೆ ಅವರ ಒಂದು ಮಗುವೇ ಸತ್ತಂಥ ಆ ಸಾವಿನ ದುಃಖ ಮರೆಯುವುದರೊಳಗೆ ಇನ್ನೊಂದು ಮಗು ಅನಾರೋಗ್ಯಕ್ಕೆ ಈಡಾಗಿ ಅದೂ ಕೂಡ ಸಾವಿನ ಸನಿಹಕ್ಕೆ ಹೋಗ್ತದೆ. ಒಂದು ಕಡೆ ಆ ಮಕ್ಕಳನ್ನು ಉಳಿಸಿಕೊಳ್ಬೇಕಾದ್ರೆ ಮದ್ದು ಮಾಡಬೇಕು, ಆ ಮದ್ದಿಗೆ ಬೇಕಾದಂಥ ಹಣವಿಲ್ಲ. ಹಾಗೆ ಹೊಟ್ಟೆಗೆ ತಿನ್ನುವ ಅಂದರೆ ಊಟವೂ ಕೂಡ ಇರಲಿಲ್ಲ. ಹಾಗೆ ಕೈ ಹಿಡಿದ ಗಂಡನೂ ಕೂಡ ಹತ್ತಿರ ಇಲ್ಲದೇ ಇರುವಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ದಾರಾ ಬೇಂದ್ರೆಯವರ ಹೆಂಡತಿ ಆ ಮಗುವನ್ನು ಅವರಿಗೆ ಉಳಿಸಿಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ಪರವೂರಿನಲ್ಲಿದ್ದಂತಹ ಬೇಂದ್ರೆಯವರು ತಮ್ಮ ಮಗುವಿನ ಅನಾರೋಗ್ಯವನ್ನು ಕೇಳಿ, ಆ ಮಗು ಗಂಭೀರ ಸ್ಥಿತಿಯಲ್ಲಿದೆ ಅಂತ ಕೇಳಿ ಅವರು ಊರಿಗೆ ಬರ್ತಾರೆ. ಮನೆಗೆ ಬಂದಾಗ ಆ ಮಗು ಜೀವನ್ಮರಣ ಸ್ಥಿತಿಯಲ್ಲಿ ಇರ್ತದಂತೆ. ಆ ಮಗು ಉಳಿಯುವ ಲಕ್ಷಣವೇ ಕಾಣುವುದಿಲ್ಲ. ಆ ಮಗುವನ್ನು ಅವರ ಹೆಂಡತಿ ದಾರಾ ಬೇಂದ್ರೆಯವರ ಹೆಂಡತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಗಂಡನನ್ನು ದೈನ್ಯದಿಂದ ಅವರು ನೋಡ್ತಾರಂತೆ. ಆ ದೈನ್ಯವಾಗಿ ಬೀರಿದಂತಹ ನೋಟ ಅವರ ಮುಖದಲ್ಲಿ ಒಂದು ರೀತಿಯಲ್ಲಿ ತುಂಬಿಕೊಂಡಿದ್ದಂತಹ ಮಡುಗಟ್ಟಿದ ದುಃಖ, ಇವೆಲ್ಲವೂ ಕೂಡ ದಾರಾ ಬೇಂದ್ರೆಯವರ ಮನಸ್ಸನ್ನು ತುಂಬ ಇರುತ್ತದೆ, ಚುಚ್ಚುತ್ತದೆ. ಒಂದು ಕಡೆ ಮಗುವನ್ನು ಅಂದರೆ ಉಸಿರು ಎಳ್ತಾ ಇರುವಂತಹ ಮಗುವಿನ ಸ್ಥಿತಿ, ಹಾಗೆ ತೀರಿಕೊಂಡ ಮಗುವನ್ನು ತನ್ನ ಹೆಂಡತಿ, ಆ ಮಗುವಿನ ತಾಯಿ ತೊಡೆಯ ಮೇಲೆ ಇರಿಸಿಕೊಂಡು ಅವಳು ಕಂಗಾಲಾಗಿ ಬೇಂದ್ರೆಯವರನ್ನು ನೋಡ್ತಾ ಇದ್ದಾಳಂತೆ. ಹೀಗೆ ಕ್ಷಣಕ್ಕೂ ಆಕೆಯ ಮುಖದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ವಿಷಾದ, ಹಾಗೆ ಆ ಮರಗಟ್ಟಿ ಹೋದಂಥ ಹೆಂಡತಿಯ ದಾರುಣ ಸ್ಥಿತಿ, ಇವೆಲ್ಲವನ್ನು ನೋಡಲಿಕ್ಕಾಗದೆ ಹೆಂಡತಿಯನ್ನು ಸಮಾಧಾನಿಸುವಂಥ ರೀತಿಯಲ್ಲಿ ಹುಟ್ಟಿಕೊಂಡಂತಹ ಶೋಕಗೀತೆ ಇದು.
ಇದು ಒಂದು ರೀತಿಯಲ್ಲಿ ಬೇಂದ್ರೆಯವರ ಬದುಕಿನ ದರ್ಶನ ಗೀತೆ ಕೂಡ ಹೌದು. ಅ, ಈ ಒಂದು ಹಾಡು ಸಾರಿದರ ಮನಸ್ಸನ್ನು ಬಹಳಷ್ಟು ತಟ್ಟಿ ತಟ್ಟಿ ಅಂದರೆ ಮುಟ್ಟಿ ಮುಟ್ಟಿ ತಟ್ಟುವ ಹಾಗೆ ಮುಟ್ಟಿ ತಟ್ತದೆ ಅಂತ ಹೇಳ್ತಾರೆ. ಕರುಳನ್ನು ಹಿಂಡುತ್ತದೆ, ಮೈಯನ್ನು ನಡುಗಿಸ್ತದೆ. ಈಗ ಈ ಪದ್ಯವನ್ನು ನೋಡಿ, ಈ ಒಂದು ಗೀತೆಯನ್ನು ಕೇಳಿ, ಅದರಲ್ಲಿ ಇದೆ ನೋಡಿ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ಅಂದರೆ ಹೆಂಡತಿ ಮಗುವನ್ನು ತೀರಿಕೊಂಡಂತಹ ಮಗುವನ್ನು ತೊಡೆಯಲ್ಲಿ ಮಲಗಿಸಿಕೊಂಡಿದ್ದಾಳೆ. ಅದಕ್ಕಿಂತ ಮೊದಲು ಕೆಲವೊಂದು ಮಕ್ಕಳನ್ನು ಕಳೆದುಕೊಂಡಂತಹ ತಾಯಿ ಬೇಂದ್ರೆಯವರ ಹೆಂಡತಿ. ಒಂದು ಕಡೆ ಊಟಕ್ಕೂ ಕೂಡ ಗತಿ ಇಲ್ಲ, ಗಂಡನ ಬಡತನದ ಸ್ಥಿತಿ, ಇದೆಲ್ಲವನ್ನು ಅನುಭವಿಸ್ತಾ ಇರುವಂತಹ ಅವಳು ಗಂಡನನ್ನು ಅಥವಾ ಒಂದು ಗಂಡ ಹೆಂಡತಿಯನ್ನು ಅಂದರೆ ಮಗುವನ್ನು ಕಳೆದುಕೊಂಡಂತಹ ಆ ಸ್ಥಿತಿಯಲ್ಲಿ, ಆ ಪರಿಸ್ಥಿತಿಯಲ್ಲಿ ಹೆಂಡತಿ ಗಂಡನನ್ನು ಅಥವಾ ಗಂಡ ಹೆಂಡತಿಯನ್ನು ನೋಡುವಂಥ ನೋಟ ಇಬ್ಬರೊಳಗೆ ಪ್ರೀತಿ ಪ್ರೇಮಗಳನ್ನು ತುಂಬುತ್ತದೆ, ಲವಲವಿಕೆ ಮೂಡಿಸ್ತದೆ, ಕಷ್ಟ ದುಃಖಗಳ ಹಿಂಸೆ ನೋವುಗಳ ಒತ್ತಡವನ್ನು ನಿವಾರಿಸುವಂಥದ್ದು, ಅಂದರೆ ಪರಸ್ಪರ ವಿಶ್ವಾಸವನ್ನು ಮೂಡಿಸುವಂಥದ್ದು ಗಂಡ ಹೆಂಡತಿಯರ ನೋಟ ಅಂದರೆ. ಆದರೆ ಇಲ್ಲಿ ಆಕೆ ನೋಡ್ತಾ ಇರುವಂತಹ ನೋಟವೇ ಬೇರೆ. ದಾರಾ ಬೇಂದ್ರೆಯನ್ನು ನೋಡ್ತಾ ಇರುವಂತಹ ಈ ಹೆಂಡತಿಯ ಲಕ್ಷ್ಮೀಬಾಯಿಯ ನೋಟವೇ ಬೇರೆ. ಈ ನೋಟ ಮಾತ್ರ ಎಂದಿನ ಹಾಗಿಲ್ಲ. ಪ್ರೀತಿ ಇಲ್ಲ, ಅಲ್ಲಿ ನೋವಿದೆ, ದುಃಖ ಇದೆ, ಅಸಹಾಯಕತೆ ಇದೆ, ಅಸಹನೆ ಇದೆ, ಹತಾಶೆ ಇದೆ, ಶೋಕವಿದೆ. ಹೀಗೆ ಒಂದೆರಡನ್ನೇ ಎದುರಿಸ್ಬೋದು, ಆದರೆ 10 ಭಾವಗಳು ಒಟ್ಟಿಗೆ ಇರುವಾಗ ಅದನ್ನು ಹೇಗೆ ಎದುರಿಸುವುದು? ಬೇಂದ್ರೆಯವರಿಗೆ ಈ ಹೆಂಡತಿಯ ನೋಟವನ್ನು ಅರ್ಥೈಸಿಕೊಳ್ಳಿಕ್ಕಾಗುವುದಿಲ್ಲ, ಎದುರಿಸಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ಅವರು, ನೀನು ನನ್ನನ್ನು ಹೀಗೆ ನೋಡಬೇಡ, ನಿನ್ನ ಆ ನೋಟವನ್ನು ಎದುರಿಸುವ ಸಾಮರ್ಥ್ಯ ಈಗ ನನ್ನಲ್ಲಿ ಇಲ್ಲ, ನಿನ್ನ ಈ ದುಃಖದ ಆ ಒಂದು ನೋಟವನ್ನು, ಆ ಹಿಂಸೆಯ ನೋಟವನ್ನು ನಾನು ಎದುರಿಸಲಾರೆ. ನೀನು ಈ ರೀತಿಯಲ್ಲಿ ನನ್ನನ್ನು ನೋಡ್ತಾ ಇದ್ದರೆ ನಾನಾದರೂ ನಿನ್ನನ್ನು ಹೇಗೆ ತಿರುಗಿ ನೋಡಲಿ, ನಿನ್ನ ನೋಟವನ್ನು ನಾನು ಹೇಗೆ ಎದುರಿಸಲಿ ಅನ್ನುವಂಥದ್ದೇ ಇಲ್ಲಿ ಬೇಂದ್ರೆಯವರ ಒಡತೋಟಿ, ಬೇಂದ್ರೆಯವರ ಅಳಲು. ಈಗಾಗಲೇ 5 ಮಕ್ಕಳನ್ನು ಕಳೆದುಕೊಂಡಿರುವಂತಹ ಈ ತಾಯಿ ಇನ್ನೂ 10 ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದಕ್ಕಾದರೂ ಏನಿದೆ? ಇದುವರೆಗೆ ಆಕೆಯ ಮನಸ್ಸು ಹತ್ತು ದುಃಖಿಸಿ ದುಃಖಿಸಿ ಜಡ್ಡು ಕಟ್ಟಿದೆ. ತನ್ನಷ್ಟೇ ನೋವನ್ನು, ದುಃಖವನ್ನು ತನ್ನ ಗಂಡನೂ ಕೂಡ ಅನುಭವಿಸ್ತಾ ಇದ್ದಾನೆ ಅನ್ನುವಂಥದ್ದು ಆಕೆ ಗೊತ್ತು. ಈಗಾಗಲೇ 5 ಮಕ್ಕಳನ್ನು ಕಳೆದುಕೊಂಡಿರುವಂತಹ ದುಃಖ ತನಗೆ ಮಾತ್ರ ಅಲ್ಲ, ಆತನಿಗೂ ಇದೆ. ಒಂದು ವೇಳೆ ತಾನು ಹತ್ತು ಬಿಟ್ಟರೆ ತನ್ನ ಗಂಡನ ದುಃಖದ ಕಟ್ಟೆ ಒಡೆಯಬಹುದು. ಗಂಡನಲ್ಲಿ ಮಗುವನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲವಲ್ಲ ಅನ್ನುವಂಥ ಒಂದು ಅಪರಾಧಿ ಪ್ರಜ್ಞೆ ಬೆಳೆಯಬಹುದು ಅನ್ನುವಂತಹ ಒಂದು ಅರಿವು ಆಕೆಗಿದೆ. ಆಕೆಯ ಮನಸ್ಸು ಯಾವ ರೀತಿ ಇದೆ ಅಂದರೆ ಬೂದಿ ಮುಚ್ಚಿದ ಕೆಂಡವಾಗಿದೆ ಅಂತೆ. ಆಕೆ ತನ್ನೆಲ್ಲ ನೋವು ದುಃಖಗಳನ್ನು ತನ್ನೊಳಗೇ ಅಡಗಿಸಿಕೊಂಡು ಮೂಕಳಾಗಿದ್ದಾಳೆ. ಆದರೂ ತುಟಿಯವರೆಗೂ ಬರ್ತಾ ಇರುವಂಥ ಅಳುವನ್ನು ತಡೀಲಿಕ್ಕೆ ಆಕೆಯ ಮುಖದಲ್ಲಿ ಕಾಣುವಂತಹ, ಅಂದರೆ ಅವಳು ಒಂದು ರೀತಿಯಲ್ಲಿ ಗಂಡನಿಗೆ ಗೊತ್ತಾಗಬಾರ್ದು ತಾನು ಈ ರೀತಿಯ ಭಾವನೆಯಲ್ಲಿ ತುಂಬಿಬಿಟ್ಟಿದ್ದೇನೆ ಅನ್ನೋದು ಗಂಡನಿಗೆ ಗೊತ್ತಾಗಬಾರ್ದಂತ ಅವಳು ಒಂದು ರೀತಿಯಲ್ಲಿ ಹತಾಶೆಯ ನಗುವನ್ನು ನಗ್ತಾಳಂತೆ. ಇದುವರೆಗೆ ತನ್ನೊಂದಿಗೆ ಸಂಸಾರವನ್ನು ನಡೆಸಿ ಬದುಕಿನ ಕಷ್ಟ ಸುಖಗಳನ್ನು ಉಂಡಂತಹ ತನ್ನ ಈ ಪ್ರೀತಿಯ ಹೆಂಡತಿಯ ಮನಸ್ಸು ಗಂಡನಿಗೆ ಅರ್ಥವಾಗದೇ ಇರ್ತದೆ. ಹಾಗಾಗಿ ಗಂಡ ತನ್ನನ್ನು ಹೆಂಡತಿಯ ನೋಟವನ್ನು ಎದುರಿಸಲಿಕ್ಕಾಗದೆ ಅವನು ಹೇಳುವಂಥದ್ದು, ನೀನು ಈ ರೀತಿ ನನ್ನನ್ನು ನೋಡಬೇಡ, ನೀನು ಹೀಗೆ ನನ್ನ ನೋಡ್ತಾ ಇದ್ದರೆ ನಾನಾದರೂ ನಿನ್ನನ್ನು ಹೇಗೆ ನೋಡಲಿ, ನಿನ್ನ ಈ ನೋಟವನ್ನು ಹೇಗೆ ಎದುರಿಸಲಿ ಅನ್ನುವಂಥದ್ದನ್ನು ಪ್ರಶ್ನಿಸ್ತಾರೆ. ಅಂದರೆ ಇಲ್ಲಿ ಇಬ್ಬರಲ್ಲಿಯೂ ಕೂಡ ಸಂಸಾರ ಅಂದರೆ ಅಥವಾ ಮಗುವಿನ ಒಂದು ಸುಖ ದುಃಖದಲ್ಲಿ ಇಬ್ಬರ ಪಾಲು ಇರ್ತದೆ. ತಂದೆ ತಾಯಿಯರು ಇಬ್ಬರದ್ದು ಪಾಲು ಇರ್ತದೆ. ಸುಖ ಇರ್ಬೋದು, ದುಃಖ ಇರ್ಬೋದು, ನೋವಿರ್ಬೋದು, ಸಂತೋಷ ಇರ್ಬೋದು, ಎಲ್ಲವೂ ಕೂಡ ಇಬ್ಬರಲ್ಲಿಯೂ ಕೂಡ ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಿಕೊಳ್ಬೇಕಾಗಿರುವಂಥದ್ದು. ಇಬ್ಬರಿಗೂ ಸಮಾನವಾದಂತಹ ನೋವು ದುಃಖ, ಹೆತ್ತ ತಾಯಿಯ ನೋವು ಸಂಕಟ ಗಂಡನಿಗೂ ಅರ್ಥ ಆಗ್ತದೆ. ತಾನು ಹೆಂಡತಿಯನ್ನು ಸಮಾಧಾನ ಪಡಿಸಬೇಕು ಅಂತ ಅಂದ್ಕೊಳ್ತಾನೆ, ಆದರೆ ಆಕೆ ತನ್ನನ್ನು ಎವೇಕದೆ ನೋಡ್ತಾ ಇದ್ದಾಳೆ, ಅಸಹಾಯಕಳಾಗಿ ನೋಡ್ತಾ ಇದ್ದಾಳೆ. ಆದರೆ ಆ ನೋಟವನ್ನು ಮಾತ್ರ ತನ್ನಿಂದ ಎದುರಿಸಲಿಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಆಕೆಗೆ ಹೇಗೆ ಸಮಾಧಾನ ಹೇಳುವುದು ಅನ್ನುವಂಥದ್ದು ದಾರಾ ಬೇಂದ್ರೆಯ ಒಂದು ಅಸಹಾಯಕತೆ ಆಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ, ನಾ ತಡಿಲಾರೆ ಅದ ಯಾಕ ನೋಡತಿ ಮತ್ತ ಇತ್ತ.
ಅಂದರೆ ಈ ಸಂಸಾರ ಅಂದರೆ ಸಂಸಾರ ಅನ್ನೋದೇ ಸಾಗರ ಇದ್ದ ಹಾಗೆ. ಸಾಗರದಲ್ಲಿ ಲೆಕ್ಕವಿಲ್ಲದೆ ಇರುವಷ್ಟು ಅಲೆಗಳು ಬರ್ತವೆ ಹೋಗ್ತವೆ. ಕೆಲವೊಂದು ಚಿಕ್ಕ ಅಲೆಗಳು ಬರ್ತವೆ, ಇನ್ನು ಕೆಲವು ದೊಡ್ಡ ದೊಡ್ಡ ಅಲೆಗಳು ಬರ್ತವೆ. ಹೇಗೋ ಅವುಗಳು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹ ಅಲೆಗಳು. ಅವುಗಳಿಗೆ ತಡೆ ಅನ್ನೋದೇ ಇಲ್ಲ, ಮಿತಿ ಅನ್ನೋದೇ ಇಲ್ಲ. ಆ ಅಲೆಗಳು ಒಂದರ ಹಿಂದೆ ಅವುಗಳು ಹೇಳ್ತಾ ಹೋಗ್ತವೆ. ತಮಗೆ ಏನು ಸಿಗ್ತದೋ ಅದೆಲ್ಲವನ್ನು ಸೆಳೆದುಕೊಂಡು ಒಳಗೆ ಕಬಳಿಸಿ ಬಿಡ್ತವೆ. ಹೀಗೆ ಇವುಗಳ ತೆಕ್ಕೆಯೊಳಗೆ ಸಿಕ್ಕಿ ಹಾಕಿಕೊಂಡಂತಹ ನಾವೆಯೊಂದು ತಪ್ಪಿಸಿ ದಡವನ್ನು ಸೇರುವುದಾದರೂ ಸಾಧ್ಯವೇ? ಸಂಸಾರ ಕೂಡ ಹಾಗೆ ಒಂದು ಸಾಗರ. ಸಾಗರದಲ್ಲಿ ನೀರಿನ ಅಲೆಗಳು ಅಂತ ಇದ್ದರೆ, ಆದರೆ ಈ ಸಂಸಾರ ಸಾಗರದಲ್ಲಿ ದುಃಖದ ಅಲೆಗಳಿವೆ. ಈ ಸಂಸಾರ ಸಾಗರದಲ್ಲಿ ಬದುಕು ಅನ್ನುವಂಥದ್ದು ಒಂದು ಬಂಡಿ ಇದ್ದ ಹಾಗೆ. ಅಲ್ಲಿ ಆ ಬಂಡಿಯ ಗಂಡ ಹೆಂಡತಿಯರು ಅಂದರೆ ಆ ಬಂಡಿಯ ಎತ್ತುಗಳು ಇದ್ದ ಹಾಗೆ, ಜೋಡು ಎತ್ತುಗಳು ಇದ್ದ ಹಾಗೆ. ಈ ಬಂಡಿ, ಸಂಸಾರ ಬಂಡಿ ಅನ್ನುವಂಥದ್ದು ಸುಖಕರವಾಗಿ ಸಮಾನವಾಗಿ ಹೋಗಬೇಕಾದ್ರೆ ಗಂಡ ಹೆಂಡತಿಯರು ಇಬ್ಬರೂ ಕೂಡ ಸಮಾನವಾಗಿ ಹೆಜ್ಜೆ ಹಾಕಬೇಕು. ಒಂದು ಏರಿಗೆಳೆದು ಇನ್ನೊಂದು ನೀರಿಗೆ ಎಳೆದರೆ ಆ ಸಂಸಾರ ಬಂಡಿ ಹೋಗುವುದಿಲ್ಲ. ಈ ಬಂಡಿಯಲ್ಲಿ ಸುಖ ಸಂತೋಷಗಳಿಗಿಂತ ದುಃಖವೇ ಹೆಚ್ಚು ತುಂಬಿಕೊಂಡಿದೆ. ಈ ಸಾಗರದೊಳಗೆ ಅಲೆಗಳ ಅಬ್ಬರಕ್ಕೆ ಸಿಲುಕಿದಂತಹ ಈ ನಾವೆಯ ಸ್ಥಿತಿಯಂತೆಯೇ ಸಂಸಾರ ಸಾಗರದ ಒಳಗೆ ಸಿಕ್ಕಿಕೊಂಡಂತಹ ಈ ಒಂದು ಅಂದರೆ ಸಂಸಾರ ಸಾಗರದೊಳಗೆ ಕಷ್ಟ, ದುಃಖ, ನೋವು, ಹಿಂಸೆಗಳು ಅನ್ನುವಂತಹ ಅಲೆಗಳ ಅಬ್ಬರಕ್ಕೆ ಬದುಕು ಎನ್ನುವಂಥ ಈ ಬಂಡಿ ಸಿಲುಕಿ ನಲುಗಿ ಬಿಡ್ತದೆ. ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಬದುಕೆಂಬ ಬಂಡಿಯನ್ನು ಉರುಳದಂತೆ ನಡೆಸಬೇಕು, ಅದನ್ನು ಕಾಪಾಡಬೇಕು. ಅದು ಉರುಳಲೇಬೇಕು ಎನ್ನುವುದು ದೈವದ ಇಚ್ಛೆ. ಆದರೆ ಯಾರಿಂದೇನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಕಡೆಯಿಂದ ಹೊರಟಂತಹ ಈ ಒಂದು ಸಂಸಾರದ ಬಂಡಿ ಇನ್ನೊಂದು ದಡವನ್ನು ಸೇರಲೇಬೇಕಲ್ಲ. ಆದರೆ ಅದು ಎಲ್ಲಿದೆ, ಹೇಗಿದೆ ಅನ್ನೋದು ತಿಳಿದಿರದಿದ್ದರೂ ಕೂಡ ಅಲ್ಲೊಂದು ತೀರ ಇದೆ, ದಂಡೆ ಇದೆ ಅನ್ನೋದು ಗೊತ್ತಿದೆ. ಮಗುವೇನೋ ಮಲಗಿದೆ, ಅದು ಆ ಮಗು ಶಾಶ್ವತವಾಗಿ ಮಲಗಿರಲೇಬೇಕು ಅಂತ ದೇವರ ಇಚ್ಛೆ. ಆದರೆ ಅದನ್ನು ತಡೆಯುವುದಕ್ಕೆ ನಾವು ಯಾರು? ಹುಟ್ಟಿದವರು ಒಂದಲ್ಲ ಒಂದು ದಿವಸ ಅವರು ಸಾಯಲೇಬೇಕು. ಕೆಲವರಿಗೆ ಸಾವು ಬೇಗ ಬರ್ತದೆ, ಇನ್ನು ಕೆಲವರಿಗೆ ತಡ. ಯಾರಿಗೆ ಯಾವಾಗ ಅಂತ ಯಾರಿಂದಲೂ ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಸರದಿ ಬಂದಾಗ ನಾವು ಕೂಡ ಮಲಗಲೇಬೇಕು. ಸಂಸಾರ ಅಂದರೆ ಹೀಗೆ, ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ. ಸಂಸಾರಕ್ಕೆ ಆದಿ ಅಂತ್ಯ ಅನ್ನುವಂಥದ್ದೇ ಇಲ್ಲ. ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಿಕ್ಕೂ ಆಗುವುದಿಲ್ಲ. ಹಾಗಾಗಿ ಇದ್ದದ್ದನ್ನು ಕಾಪಾಡ್ತಾ ಸಾಗಬೇಕು, ಅಷ್ಟೇ ನಮ್ಮ ಕರ್ತವ್ಯ. ಕಾಪಾಡ್ತಾ ಸಾಗ್ತಾ ಬದುಕುವುದಷ್ಟೇ ನಮ್ಮ ಕರ್ತವ್ಯ. ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಇಂತಹ ಒಂದು ಹೀಗಿರುವಾಗ ದ ರಾ ಬೇಂದ್ರೆಯವರು ಹೇಳ್ತಾರೆ, ನಿನ್ನ ಈ ಒಂದು ಅಸಹಾಯಕ ನೋಟವನ್ನು, ದಯನೀಯ ಸ್ಥಿತಿಯನ್ನು, ನಿನ್ನ ಆ ನೋಟದಲ್ಲಿನ ಎದೆ ನಡುಗುವಂಥ ನಿಸ್ತೇಜತೆಯನ್ನು ನಾನು ಎದುರಿಸಲಿಕ್ಕಾಗ್ತಾ ಇಲ್ಲ ನನ್ನಿಂದ. ಬದುಕಿನಿದ್ದಕ್ಕೂ ನೀನು ತುಂಬ ಅನುಭವಿಸಿಕೊಂಡು ಬಂದಿದ್ದಿ, ದುಃಖವನ್ನು ಅನುಭವಿಸಿದ್ದಿ, ನೋವನ್ನು ಅನುಭವಿಸಿದ್ದಿ. ನೀನು ಅಳುವನ್ನು ತಡೆದುಕೊಂಡು ನನ್ನ ಕಡೆಗೆ ಈ ರೀತಿಯ ನೋಟವನ್ನು ಬೀರ್ತಾ ಇದ್ದರೆ ನಾನಾದರೂ ಅದನ್ನು ಹೇಗೆ ತಡೆದುಕೊಳ್ಳಿ? ಕರುಳಕುಡಿಯನ್ನು ಕಳೆದುಕೊಂಡಂಥ ನಿನ್ನ ತಾಯಿ ಹೃದಯದ ನೋವು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಯಾಕಂದರೆ ನಾನು ಕೂಡ ತಂದೆ. ಆದರೆ ಮಗುವನ್ನು ಕಳೆದುಕೊಂಡು ದುಃಖ ಮಡುಗಟ್ಟಿರುವ ನಿನ್ನ ಕಣ್ಣುಗಳ ನೋಟವನ್ನು ಮತ್ತೆ ಮತ್ತೆ ಅದೇ ದೃಷ್ಟಿಯಿಂದ ನನ್ನ ಕಡೆಗೆ ಹೊರಳಿಸ್ತಾ ಇದ್ದರೆ ನಾನಾದರೂ ಅದನ್ನು ಹೇಗೆ ಎದುರಿಸಲಿ ಅಂತ ದ ರಾ ಬೇಂದ್ರೆ ಕವಿ ಹೇಳ್ತಾರೆ. ಮುಂದಿನ ಸಾಲುಗಳನ್ನು ಗಮನಿಸಿ. ತಂಬಲ್ಯ ಹಾಕದ ತುಂಬ ಕೆಂಪು ಗಿಣಿಗಡಕ ಹಣ್ಣಿನ ಹಾಂಗ ಇದ್ದಂತಹ ತುಟಿಯ ಬಣ್ಣೆತ್ತ ಹಾರಿತು. ಯಾವ ಗಾಳಿಗೆ ಹಿಂಗ ಈ ಗದ್ದ ಗಲ್ಲ ಹಣಿ ಕಂಡು ಮಾರಿಗೆ ಮಾರಿಯ ರೀತಿ ಸಾವನ್ಯ ತನ್ನ ಕೈ ಸವರಿತಲ್ಲಿ ಬಂತೆನಗ ಇಲ್ಲದ ಭೀತಿ. ಅಂದರೆ ಕವಿ ತನ್ನ ಹೆಂಡತಿಯ ಮುಖವನ್ನು ನೋಡ್ತಾ ಇದ್ದಾರೆ. ಆಕೆಯ ಮುಖದಲ್ಲಿ ಕಣ್ಣು ತುಟಿಗಳೆಲ್ಲ ಕಾಂತಿ ಕಳೆದುಕೊಂಡಿವೆ ಅಂತೆ. ಆಕೆಯ ತನ್ನ ಹೆಂಡತಿಯ ಕಣ್ಣುಗಳು, ತುಟಿಗಳು ಎಲ್ಲವೂ ಕೂಡ ಆ ರೂಪ ಲಾವಣ್ಯಗಳು ಕೂಡ ಈ ಒಂದು ಗಂಡನ ಸುಖ ಸಂತೋಷಗಳನ್ನು ಇಮ್ಮಡಿಗೊಳಿಸುವಂತಹ ಆಕೆಯ ಸೌಂದರ್ಯ ಆತನಿಗೆ ಎಷ್ಟೇ ನೋವಿದ್ರೂ ಕೂಡ ಹೆಂಡತಿಯನ್ನು ನೋಡಿದಾಗ ಅದೆಲ್ಲವೂ ಕೂಡ ಮರೆತು ಹೋಗ್ತದಂತೆ. ಮತ್ತೆ ಮತ್ತೆ ಹೊಸ ಚೈತನ್ಯವನ್ನು ತುಂಬುತ್ತದಂತೆ. ಆದರೆ ಇಂತಹ ಒಂದು ದುಃಖದ ನಡುವೆ ಹೆಂಡತಿಯ ಮುಖ ನೋಡಿದಾಗ ಅವೆಲ್ಲವೂ ಕೂಡ ಮಾಯವಾಗ್ತದೆ. ಆದರೆ ಈ ರೀತಿ ಕಷ್ಟ ನಷ್ಟಗಳನ್ನು ಎದುರಿಸುವಲ್ಲಿ ಅಂದರೆ ಹೆಂಡತಿ ಲವಲವಿಕೆಯಿಂದ ಇದ್ದರೆ, ಆಕೆ ಸೌಂದರ್ಯದಿಂದ ಕೂಡಿದ್ದರೆ ಆಕೆಯ ಮುಖ ಎಲ್ಲವನ್ನೂ ಕೂಡ, ಎಲ್ಲ ಸಮಸ್ಯೆಯನ್ನು ಕೂಡ ಗಂಡನಾದವನು ಅದನ್ನು ಮರೆತು ಬಿಡ್ತಾನಂತೆ. ಆದರೆ ಅದಕ್ಕೆ ಇಲ್ಲಿ ಕವಿ ಹೇಳ್ತಾರೆ, ಇಂದು ನಿನ್ನ ಈ ಮುಖದ ಸೌಂದರ್ಯ, ಕಣ್ಣುಗಳ ಹೊಳಪುಗಳೆಲ್ಲ ಮಾಯವಾಗಿದೆ. ಯಾಕೆ?
ನಿನ್ನ ತುಟಿಗಳು ತಾಂಬೂಲವನ್ನು ಹಾಕದಿದ್ರೂ ಕೂಡ ಅವು ಕೆಂಪು ಗಿಣಿಗಡಕ ಹಣ್ಣಿನ ಹಾಗೆ ಕೆಂಬಣ್ಣದಿಂದ ಹೊಳೆಯುತ್ತಾ ಇತ್ತು. ಆದರೆ ಈಗ ಆ ತುಟಿಗಳ ಬಣ್ಣವೇ ಮಾಸಿ ಹೋಗಿ ಬಿಳಿಚಿಕೊಂಡಿವೆಯಲ್ಲ. ನಿನ್ನಂತಹ ಸುಂದರವಾದಂತಹ ತುಟಿ ಹಾಗೂ ಅದರ ಬಣ್ಣವನ್ನು ಯಾವ ಗಾಳಿ ಹೊಡೆದುಕೊಂಡು ಹೋಯಿತು? ಮಗುವಿನ ಅಗಲಿಕೆ ಅನ್ನೋದು ನಿನ್ನ ಸರ್ವಸ್ವವನ್ನೂ ಕೂಡ ನಾಶ ಮಾಡಿತು. ಮುಖದಲ್ಲಿನ ಭೀತಿ, ಕಣ್ಣುಗಳಲ್ಲಿನ ನಿಸ್ತೇಜತೆ, ತುಟಿಗಳಲ್ಲಿನ ಕಳವಳವನ್ನು ನಾನು ನೋಡುವುದಾದರೂ ಹೇಗೆ ಸಾಧ್ಯ ಅನ್ನೋದನ್ನೇ ಇಲ್ಲಿ ಕವಿ ಹೇಳ್ತಾರೆ. ಅಂದರೆ ಆಕೆ ನಿರಂತರವಾದಂತಹ ನೋವನ್ನು ಅನುಭವಿಸಿದವಳು, ನಿರಂತರ ಬಡತನದ ಬೇಗೆಯಲ್ಲಿ ಬೆಂದು ಹೋದವಳು, ಸಂಸಾರದ ಇತಿಮಿತಿಗಳು ಎಲ್ಲವನ್ನು ಅರ್ಥ ಮಾಡಿಕೊಂಡು ಗಂಡನೊಂದಿಗೆ ಹೆಜ್ಜೆ ಇರಿಸಿದವಳು. ಆದರೆ ಆಕೆ ಯಾವತ್ತಿಗೂ ಕೂಡ ಸುಖವನ್ನು ಕಾಣಲಿಲ್ಲ, ಯಾವತ್ತೂ ಕೂಡ ದುಃಖವೇ ಅವಳಲ್ಲಿ ಇತ್ತು. ಇಂತಹ ಸ್ಥಿತಿಯಲ್ಲಿ ಯಾವುದು ನಿನ್ನನ್ನು ನಾನು ನೋಡಿ ಮೈಮರೆಯುತ್ತಾ ಇದ್ದೆ, ಆ ಸಮಸ್ಯೆಗಳನ್ನೆಲ್ಲ ಮರಿತಾ ಇದ್ದೆ. ಆದರೆ ಈಗ ಮಾತ್ರ ನಿನ್ನ ಮುಖದಲ್ಲಿ ಈ ರೀತಿ ಇದೆಯಲ್ಲ, ನಾನು ನಿನ್ನನ್ನು ಹೇಗೆ ಎದುರಿಸಲಿ? ನಿನ್ನ ಈ ಸ್ಥಿತಿಯನ್ನು ನೋಡುವಾಗ ಸಾವು ಮೆಲ್ಲನೆ ಕೈ ಸವರುತ್ತಾ ಇದೆಯೇನೋ ಎನ್ನುವಂಥ ಭೀತಿ ನನ್ನನ್ನು ಆವರಿಸಿಕೊಳ್ತಾ ಇದೆ. ನಾನೇ ತಪ್ಪು ಮಾಡಿದನೇನೋ ಅನ್ನುವಂಥ ರೀತಿಯಲ್ಲಿ ಆಗ್ತಾಯಿದೆ. ಗಂಡನಾಗಿ, ಮಗುವಿನ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಪಾಲಿಸಿದ್ದೇನೆ, ನಿನ್ನನ್ನು ನಾನು ಈ ಸ್ಥಿತಿಗೆ ತಂದೊಡ್ಡಿದ್ದೇನೆ ಅನ್ನುವಂಥ ಭೀತಿಯೆಲ್ಲ ಮನದ ತುಂಬ ಕಾಡ್ತಾ ಇದೆ, ಆವರಿಸಿಕೊಳ್ತಾ ಇದೆ ಅನ್ನೋದನ್ನು ಕವಿ ಹೇಳ್ತಾರೆ. ಎಲ್ಲ ನಡೆದು ಹೋಗಿದೆ, ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದೇವೆ. ಆದರೆ ಈಗ ಉಳಿದುದನ್ನು ಉಳಿಸಿಕೊಳ್ಬೇಕು. ನಾನು ನಿನ್ನನ್ನು, ನೀನು ನನ್ನನ್ನು ಇದುವರೆಗೂ ಪರಸ್ಪರ ಮುಖ ನೋಡಿ ಎಲ್ಲವನ್ನೂ ಮರೆತವಲ್ಲ, ಇನ್ನು ಮುಂದೆಯೂ ಕೂಡ ಮರೆಯಬೇಕು. ಮಕ್ಕಳನ್ನು ಕಳೆದುಕೊಂಡು ನಿನ್ನ ಮುಖವನ್ನು ನೋಡಿ ಸಾವನ್ನು, ದುಃಖವನ್ನು ಮರೆತೆ. ಯಕಶ್ಚಿತ್ ಮನುಷ್ಯ ನಾನು, ನನ್ನಿಂದ ಅಚಾತುರ್ಯ ನಡೆದಿರ್ಬೋದು, ಸಂಸಾರದ ಕಡೆಗೆ ಗಮನ ಕಡಿಮೆ ಆಗಿರ್ಬೋದು, ಇವೆಲ್ಲವೂ ವಿದ್ಯೆಲೀಲೆ. ಹಾಗಾಗಿ ನಾನಾದರೂ ಏನು ಮಾಡಲಿ ಅನ್ನೋದನ್ನೇ ಇಲ್ಲಿ ಕವಿ ಹೇಳ್ತಾರೆ. ಮುಂದಿನ ಭಾಗವನ್ನು ಗಮನಿಸಿ. ದಾರಿಯಲ್ಲಿ ನೆನೆದೆ ಕೈ ಹಿಡಿದೆ ನೀನು, ತಣ್ಣಾಗ ಅಂತ ತಿಳಿದು ಬಿಡುವಲ್ಲಿ ಇನ್ನೂನು, ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಮುಗಿಲ್ಯಾನ ಕಪ್ಪರಿಸಿ ನೆಲಕ ಬಿದ್ದರೆ ನೆಲಕ್ಕೆ ನೆಲಿಯಲ್ಲಿನ್ಯ. ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನೆ ನೀ ನನ್ನ. ಅಂದರೆ ಈ ಮದುವೆ ಅನ್ನೋದು ಎಲ್ರಿಗೂ ಕೂಡ ಒಂದು ಅವರ ಬಾಳಿನಲ್ಲಿ ಘಟಿಸುವಂತಹ ಒಂದು ಸುಸಂದರ್ಭ. ಏನೇನೋ ಒಂದು ಆಸೆ, ಕನಸುಗಳು ಎಲ್ಲವೂ ಕೂಡ ಇರ್ತದೆ ಇಬ್ಬರ ಮನಸ್ಸಿನಲ್ಲಿ ಕೂಡ. ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ಹೀಗೆ ಏನೇನೋ ಪ್ರೀತಿ, ಗೌರವ ಎಲ್ಲವೂ ಕೂಡ. ಹೀಗೆ ದಾರಿಯಲ್ಲಿ ನೆನೆದ ಕೈ ಹಿಡಿದೆ ನೀನು. ಅಂದರೆ ಧಾರೆಯನ್ನೇ ಎರೆದು ಕೊಡುವಾಗ ಹೆಣ್ಣಿಗೆ ಅದೇನೋ ಸಾರ್ಥಕ್ಯ. ಈತ ನನ್ನ ಗಂಡ ನನ್ನನ್ನು ನೋಡಿಕೊಳ್ತಾನೆ, ನನ್ನನ್ನು ಸುಖ ಸಂತೋಷದಿಂದ ನೋಡಿಕೊಳ್ತಾನೆ, ನನಗೆ ಮುಂದೆ ದಾರಿ ತೋರಿಸ್ತಾನೆ, ಈತ ನಾನು ತಪ್ಪಿದರೆ ತಿದ್ದುವವನು, ಎಲ್ಲ ನನ್ನನ್ನು ತಿದ್ದುವವನು, ನನ್ನ ಜೀವನವನ್ನು ಸಾರ್ಥಕಗೊಳಿಸುವವನು ಅನ್ನುವಂತಹ ಕನಸು ಎಲ್ಲವೂ ನಿನ್ನಲ್ಲಿ ಇತ್ತು. ಅದು ಸುಳ್ಳಲ್ಲ. ನೀನು ಮದುವೆಯಲ್ಲಿ ನಿನ್ನನ್ನು ಧಾರೆ ಎರೆದು ಕೊಡುವಾಗ ಧಾರೆಯಿಂದ ನೆನೆದಂತಹ ಕೈಯನ್ನು ಹಿಡಿದ ನಾನೊಬ್ಬ ತಣ್ಣಗಿನ ವ್ಯಕ್ತಿ ಎಂದು ನೀನು ಭಾವಿಸಿದೆ. ಈತನೊಂದಿಗೆ ನಾನು ಚೆನ್ನಾಗಿ ಬಾಳಬಲ್ಲೆ ಎಂದು ನೀನು ನಂಬಿದೆ. ಈತ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ನನ್ನನ್ನು ಓಲಾಡಿಸ್ತಾನೆ, ಸುಖ ಸಂತೋಷಗಳಲ್ಲಿ ನನ್ನನ್ನು ಮುಳುಗಿಸ್ತಾನೆ ಅಂತ ನೀನು ಭರವಸೆ ಇರಿಸಿದೆ. ಆದರೆ ನನ್ನಿಂದ ಅದು ಯಾವುದೂ ಆಗಲಿಲ್ಲ. ನಿನ್ನ ಯಾವ ಕನಸೂ ಕೂಡ ಈಡೇರಲಿಲ್ಲ. ನನ್ನೊಂದಿಗೆ ನೀನು ಸುಖಕ್ಕಿಂತ ದುಃಖವನ್ನು ಅನುಭವಿಸಿದ್ದೇ ಹೆಚ್ಚು. ಅಸಹಾಯಕತೆ, ದುಃಖವನ್ನು ಉಂಡವಳು ನೀನು. ನನ್ನನ್ನು ಮದುವೆಯಾದದ್ರಿಂದ ನೀನು ಎಷ್ಟು ಕಷ್ಟ, ದುಃಖ ಏನಿದೆಯೋ ಬದುಕಿನಲ್ಲಿ ಅದೆಲ್ಲವನ್ನು ನೀನು ಅನುಭವಿಸಬೇಕಾಯಿತು. ಉದ್ದೇಶಪೂರ್ವಕ ಅಲ್ಲದಿದ್ದರೂ ಕೂಡ ನಾನು ನಿನ್ನನ್ನು ಸುಖದಲ್ಲಿ ಬಾಳಿಸಲಾಗಲಿಲ್ಲ, ನಿನ್ನ ಕನಸುಗಳನ್ನು ಈಡೇರಿಸಲಿಕ್ಕಾಗಲಿಲ್ಲ. ನನಗೆ ಹಂಬಲವಿತ್ತು ನಿನ್ನನ್ನು ಸುಖವಾಗಿ ನೋಡಿಕೊಳ್ಬೇಕು ಅಂತ. ಆದರೆ ನಾನೊಂದು ಬೂದಿ ಮುಚ್ಚಿದ ಕೆಂಡ ಅಂತ ನೀನು ತಿಳಿದಿದ್ರೂ ನೀನು ನನ್ನನ್ನು ಬಿಟ್ಟು ಬಿಡಲಿಲ್ಲ. ಹೇಗೆ ನೆಲಕ್ಕೆ ಮುಗಿಲಿನ ರಕ್ಷೆ ಇರ್ತದೋ ಅದೇ ರೀತಿ ಹೆಂಡತಿಗೆ ಗಂಡನ ರಕ್ಷೆ. ಈ ಮುಗಿಲಿನ ರಕ್ಷಣೆಯಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೇವೆ ಅಂತ ನಂಬಿಕೊಂಡು ನಾವು ಬದುಕ್ತಾ ಇದ್ದೇವೆ. ನೀನು ಕೂಡ ಮದುವೆಯಾದಂದಿನಿಂದ ಬಾಳಲ್ಲಿ ಯಾವ ಕಷ್ಟ ಬಂದರೂ ಕೂಡ ಗಂಡನನ್ನು ರಕ್ಷಿಸ್ತಾನೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾನೆ ಅಂತೆಲ್ಲ ಕನಸನ್ನು ಕಂಡು ನನ್ನ ಮನೆಯ ಹೊಸ್ತಿಲನ್ನು ತೊಳೆದೆ. ಅದೇ ಭರವಸೆಯಿಂದ ನನ್ನೊಂದಿಗೆ ಬದುಕಿದೆ. ಆದರೆ ಮುಗಿಲು ಕಳಚಿ ಭೂಮಿಯ ಮೇಲೆ ಬಿದ್ದರೆ ಬದುಕಿಗೆ ನೆಲೆಯಾದರೂ ಎಲ್ಲಿ? ನೀನು ನನ್ನ ಬದುಕಿನಲ್ಲೇನೋ ಜೊತೆಯಾದೆ. ಏನೇ ಸಮಸ್ಯೆ ಆದರೂ ರಕ್ಷಣೆಗೆ ಗಂಡನಿದ್ದಾರೆ ಅಂತ ನಂಬಿ ನೀನು ಸಂಸಾರ ನಡೆಸಿದೆ. ಆದರೆ ಈಗ ವಿಧಿಯ ಒಂದು ಲೀಲೆಯಿಂದಾಗಿ ಮಗುವನ್ನು ಕಳೆದುಕೊಂಡು ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿದೆ. ನೆಲಕ್ಕೆ ರಕ್ಷಣೆ ಇಲ್ಲದ ಮೇಲೆ ನಮಗಾದರೂ ಎಲ್ಲಿ ಸಿಕ್ಕಿತು?
ನೀನೇನೋ ನನ್ನನ್ನು ದೇವರು ಅಂತ ನಂಬಿ ನನ್ನೊಡನೆ ಜೀವನ ನಡೆಸಿದೆ. ಆದರೆ ನಿನ್ನ ಯಾವ ಭರವಸೆಯೂ ಕೂಡ ನನಗೆ ಈಡೇರಿಸ್ಲಿಕ್ಕಾಗಲಿಲ್ಲ. ಮಕ್ಕಳನ್ನು ಉಳಿಸಿಕೊಡ್ಲಿಕ್ಕಾಗಲಿಲ್ಲ. ಇಡೀ ಬದುಕೇ ದುಃಖವಾಗಿ ಹೋಯಿತು. ಮುಂದಿನ ಭಾಗದಲ್ಲಿ ಹೇಳ್ತಾರೆ ಕವಿ, ಇಬ್ಬನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು, ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ, ಹೇಳು ನಿನ್ನವೇನ ಈ ಕಣ್ಣು, ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು, ಒಮ್ಮಿಗಿಲಿಯ ಹುಣಿವಿ ಚಂದಿರನ ಹೆಣ ಬಂತೋ, ಮುಗಿಲಾಗ ತೇಲತ ಹಗಲ. ಗಂಡನನ್ನು ಸಾಧಾರಣವಾಗಿ ಆಕರ್ಷಿಸುವಂಥದ್ದು ಹೆಂಡತಿಯ ಆಕರ್ಷಕವಾದ ಸುಂದರವಾದಂತಹ ಕಣ್ಣು. ಅದು ಮನಸ್ಸನ್ನು ಸೆರೆ ಹಿಡಿತದೆ, ನಗು ಬೀರ್ತದೆ, ಮುದ ನೀಡ್ತದೆ, ನೋವನ್ನು ಮರೆಸ್ತದೆ. ಹಾಗಾಗಿ ನನ್ನನ್ನು ಕೂಡ ಆಕರ್ಷಿಸಿದ್ದು ನಿನ್ನದೇ ಆ ಕಣ್ಣುಗಳು. ಮದುವೆಯ ಸಂದರ್ಭದಲ್ಲಿರ್ಬೋದು, ಆನಂತರದ ದಿನಗಳಲ್ಲಿರ್ಬೋದು, ನನ್ನನ್ನು ಆಕರ್ಷಿಸಿದ್ದು ನಿನ್ನ ಈ ಕಣ್ಣುಗಳು. ಎಷ್ಟೋ ಭರವಸೆಗಳನ್ನು ಆ ಕಣ್ಣುಗಳು ತೋರಿಸಿವೆ. ಎಲ್ಲವೂ ಕೂಡ ಈ ಹೊಳೆವ ಕಣ್ಣುಗಳ ಕುಡಿ ನೋಟದಲ್ಲಿ ನಾನೆಷ್ಟು ಪ್ರೇರಣೆಯನ್ನು ಪಡೆದಿದ್ದೇನೆ. ನಾನು ನೊಂದಾಗ ನೀನು ಸಾಂತ್ವನವನ್ನು ನೀಡಿದೆ. ಹೊಳೆಯುವಂಥ ಕಣ್ಣುಗಳ ಹೆಣ್ಣು ನೀನು. ಇದುವರೆಗೆ ನೀನು ನನ್ನನ್ನು ದುರುಗುಟ್ಟಿ ನೋಡಿದವಳಲ್ಲ, ಕೆಕ್ಕರಿಸಿ ನೋಡಿದವಳಲ್ಲ. ಒಲವು ತುಂಬಿದಂತಹ ನಿನ್ನ ಕಣ್ಣೋಟ ಅದೇ ನನ್ನ ಬಾಳಿಗೆ ಬದುಕಿಗೆ ಸ್ಫೂರ್ತಿಯಾಗಿತ್ತು. ಸದಾ ಹೊಳೆಯುತ್ತಿರುವಂತಹ ಕಣ್ಣುಗಳು ಇಬ್ಬನಿ ತೊಳೆದರೂ ಹಾಲು ಮೆತ್ತಿಕೊಂಡಿರುವ ಕವಳ ಕಂಟಿಯ ಹಣ್ಣುಗಳಂತಿದ್ದವು. ಆದರೆ ಆ ಸುಂದರ ಕಣ್ಣುಗಳು ಇಂದು ಯಾವ ಭಾವವನ್ನೂ ತೋರದೆ ನಿಸ್ತೇಜಗೊಂಡಿವೆ. ಇವು ನಿನ್ನ ಕಣ್ಣುಗಳೆಂದೇ ನನಗೆ ನಂಬಲಾಗ್ತಾ ಇಲ್ಲ. ನೋವನ್ನು ಮರೆಸುವ ಮಮತೆಯ ಮಡುಗಳಾಗಿರುವಂಥ ನಿನ್ನ ಈ ಕಣ್ಣುಗಳು ಇಂದು ನೋವಿನ ಮಡುಗಳಾಗಿ ಬದಲಾಗಿ ನನ್ನನ್ನು ಭಯಭೀತಗೊಳಿಸ್ತಾ ಇವೆ, ಎದೆ ನಡುಗಿಸ್ತಾ ಇವೆ. ಹಿಂದೆ ನಿನ್ನ ಮುಖದಲ್ಲಿ ಸದಾ ಹೊಳೆಯುತ್ತಾ ಇರುವಂತಹ ಕಣ್ಣುಗಳು ಈಗ ಇವು ನಿನ್ನವೆಯಾ ಎನ್ನುವಂತಹ ಸಂಶಯ ನನ್ನಲ್ಲಿ ಉಂಟು ಮಾಡ್ತಾ ಇದೆ. ನಿನ್ನ ಈ ದಯನೀಯ ಸ್ಥಿತಿಯನ್ನು ಕಂಡು ನನ್ನ ಜೀವ ದಿಗಿಲುಗೊಂಡಿದೆ, ಕಳವಳಗೊಳ್ತಾ ಇದೆ. ಹಡೆದ ಮಕ್ಕಳನ್ನು ಒಂದೊಂದಾಗಿ ಕಳೆದುಕೊಳ್ಳುತ್ತಾ ನಿನ್ನ ಮನಸ್ಸಿನ ಶಾಂತಿಯೆಲ್ಲವೂ ಬತ್ತಿ ಹೋಗಿ ಮನಸ್ಸು ಬರಡಾಗಿದೆ ಅನ್ನೋದು ನನಗೆ ಗೊತ್ತಿದೆ. ನಾವು ವಿಧಿಯ ಕೈಗೊಂಬೆಗಳು. ವಿಧಿ ಆಡಿಸಿದ ಹಾಗೆ ನಾವು ಆಡಬೇಕಷ್ಟೆ. ಎದುರಾದ ಎಲ್ಲ ಕಷ್ಟ ನಷ್ಟಗಳನ್ನು, ನೋವನ್ನು, ಎಲ್ಲವನ್ನು, ದುಃಖವನ್ನು ಎಲ್ಲವನ್ನೂ ಕೂಡ ನುಂಗಿಕೊಂಡು ಮುಂದೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವ ರೀತಿಯಲ್ಲಿ ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕು. ಹೀಗೆ ಹುಣ್ಣಿಮೆ ಚಂದಿರನ ಚೆಲುವು ರಾತ್ರಿಯಲ್ಲಿ ಮಾತ್ರ ಕಾಣಲು ಸಾಧ್ಯ. ಅದೇ ಚಂದಿರ ಹಗಲಲ್ಲಿ ಎಲ್ಲ ಚೆಲುವನ್ನು ಕಳೆದುಕೊಂಡು ನಿಸ್ತೇಜನಾಗ್ತಾನೆ. ನಿನ್ನ ಮುಖವೂ ಕೂಡ ಹುಣ್ಣಿಮೆ ಚಂದಿರನ ಚೆಲುವನ್ನು ಬೀರುತ್ತಾ ನನ್ನ ಬದುಕಿಗೆ ತಂಪನ್ನು ಎರಿತಾ ಇತ್ತು. ಆದರೆ ಹುಣ್ಣಿಮೆ ಚಂದ್ರನಂತಿರುವಂತಹ ನಿನ್ನ ಈ ಮುಖ ಇಂದು ಮುಗಿಲಲ್ಲಿ ತೇಲಿ ಬಂದ ಚಂದಿರನ ಹೆಣದಂತೆ ಕಾಣಿಸ್ತಾ ಇದೆ. ಹುಣ್ಣಿಮೆ ಚಂದಿರನಂತೆ ಬೆಳಗಬೇಕಾದಂತಹ ನಮ್ಮ ಮಗು ಹೆಣವಾಗಿ ನಿನ್ನ ಮಡಿಲಲ್ಲಿ ಮಲಗಿಕೊಂಡಿರುವಾಗ ನಿನ್ನ ಮುಖದಲ್ಲಿ ಭೀತಿ, ಶೋಕದ ಕಳೆಯೇ ತುಂಬಿಕೊಳ್ಳದೇ ಇರುವುದಕ್ಕಾದರೂ ಹೇಗೆ ಸಾಧ್ಯ ಅಂತ ಕವಿ ಆಕೆಯ ಕುರಿತು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಈ ರೀತಿ ಹೇಳ್ತಾರೆ ನೋಡಿ. ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚನಗಿ ಯಾಕ, ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯ ನೆವಕ, ಅತ್ತಾರ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ, ಎವೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ಅಂದರೆ ಇಲ್ಲಿ ಬದುಕಿನಲ್ಲಿ ಇಂತಹ ಒಂದರ ಹಿಂದೆ ಒಂದು ಕಷ್ಟಗಳು, ದುಃಖಗಳು ಬಂದಾಗ ಕಣ್ಣೀರು ಸುರಿಯುತ್ತದೆ, ಅಳು ಬೋರ್ಗರೆದು ಹೊಮ್ತದೆ. ಎಲ್ಲವೂ ಕೂಡ ಸಹಜ. ಬದುಕಿನಲ್ಲಿ ನಿರಂತರ ಕಷ್ಟ ದುಃಖಗಳನ್ನು ಅನುಭವಿಸಿದವಳು ನೀನು. ಮದುವೆಯಾದ ಮೇಲಾದರೂ ಸುಖ ಪಡೆದೇನು ಅನ್ನುವಂತಹ ನಂಬಿಕೆಯನ್ನು ಇರಿಸಿ ನನ್ನ ಜೊತೆ ಬಂದವಳು. ಆದರೆ ಯಾವುದೂ ಕೂಡ ನಿನಗೆ ಸುಖ ಅನ್ನೋದೇ ಸಿಗಲಿಲ್ಲ. ನೀನು ಕೂಡ ಹುಟ್ಟಿದಂತಹ ಮಕ್ಕಳ ಮುಖವನ್ನು ನೋಡಿಯಾದರೂ ದುಃಖವನ್ನು ಮರೆಯೋಣ ಅಂತ ಇದ್ದೆ. ಆದರೆ ವಿಧಿಗೆ ಅದೂ ಕೂಡ ಸಹ್ಯವಾಗಲಿಲ್ಲ. ಒಂದು ಕಡೆ ಬಡತನ, ಇನ್ನೊಂದು ಕಡೆ ಮಕ್ಕಳ ಅಳಿವು, ಎಲ್ಲವೂ ಕೂಡ ನಿನ್ನನ್ನು ಮುತ್ತಿಕೊಂಡು ನಿನ್ನಲ್ಲಿರುವಂಥ ಕೋಮಲತೆಯನ್ನೇ ನಾಶ ಮಾಡಿಬಿಟ್ಟಿದೆ. ಬದುಕಿನ ಸೆಲೆಯನ್ನೇ ಬತ್ತಿಸಿದೆ ಅನ್ನೋದು ನನಗೂ ಗೊತ್ತು. ನಿನ್ನ ಕಣ್ಣಿನ ಒಳಗೆ ಕಂಬನಿಯ ಮಳೆ ಕಾಲೂರಿ ಧಾರಾಕಾರವಾಗಿ ಹೊರ ಚಿಮ್ಮುವುದಕ್ಕೆ ಕಾತರಿಸ್ತಾ ಇದೆ. ಆದರೂ ಅದೆಲ್ಲವನ್ನು ನೀನು ಕಷ್ಟಪಟ್ಟು ತಡೆದುಕೊಂಡು ನಡುವೆ ಇಂಥ ಹುಚ್ಚು ನಗೆಯನ್ನು ಬೀರುತ್ತಿರುವೆ ಯಾಕೆ? ಇನ್ನೇನು ಮೋಡ ಮಳೆಯನ್ನು ಹನಿಸ್ತದೆ ಎನ್ನುವಾಗಲೇ ಯಾವುದೋ ಗಾಳಿ ಬಂದು ತಡೆದಂತೆ ನಿನ್ನ ಕಣ್ಣುಗಳಿಂದ ಹರಿಯಬೇಕಾದ ಕಂಬನಿಯನ್ನು ಯಾವುದೋ ಒಂದು ವಿಷಾದ ಭಾವ ಮತ್ತೆ ಮತ್ತೆ ತಡೆಯುತ್ತಾ ಇದೆ. ಗಾಳಿ ಮೋಡವನ್ನು ತಡೆದಂತೆ ಇಂತಹ ಈ ಒಂದು ಮಡುಗಟ್ಟಿಸುವಂತಹ ಹುಚ್ಚು ಹಂಬಲ ಏಕೆ? ಹರಿಯಬಿಡು ಅದನ್ನು.
ಮಡುಗಟ್ಟಿದ ಶೋಕ ದುಃಖವೆಲ್ಲ ಹರಿದು ಬರಿದಾಗಲಿ. ಆಗಲೋ ಈಗಲೋ ಹೊರಹೊಮ್ಮುವುದಕ್ಕೆ ಕಾತರಿಸ್ತಾ ಇರುವಂಥ ನಿನ್ನ ಆಳುವನ್ನು ಇನ್ನೂ ಯಾಕೆ ನೀನು ತಡೆ ಹಿಡಿದಿರುವೆ? ಮನಸ್ಸು ಹಗುರವಾಗುವಷ್ಟು ಹತ್ತು ಬಿಡು. ಕರಗಿ ಹೋಗಲಿ ದುಃಖವೆಲ್ಲ, ಹರಿದು ಹೋಗಲಿ ಶೋಕವೆಲ್ಲ, ಹಗುರವಾಗಲಿ ಮನಸ್ಸು. ಅದು ಬಿಟ್ಟು ಮತ್ತೆ ಮತ್ತೆ ಹುಚ್ಚುನಗೆ ಬೀರುತ್ತಾ ದುಃಖವನ್ನು ಮರೆಸುವೆ ಏಕೆ? ಅಳುವನ್ನು ತಡೆ ಹಿಡಿಯುವುದಾದರೂ ಏಕೆ? ನಿನ್ನೇ ನಗು ಸಹಜವಲ್ಲ ಎಂದು ನನಗೂ ಕೂಡ ತಿಳಿಯದೆ ನಿನ್ನ ಬಿರಿಗಣ್ಣು ಭಯ ಹುಟ್ಟಿಸ್ತಾ ಇದೆ. ಎವೆ ಇಕ್ಕಿದರೆ ಕಣ್ಣುಗಳ ಒಳಗೆ ತುಂಬಿರುವಂತಹ ಈ ಕಣ್ಣೀರ ಹನಿಗಳು ಎಲ್ಲಿ ಉದುರಿ ಹೋಗಿ ನಾನು ನೊಂದೇನು, ನಾನು ದುಃಖಪಟ್ಟೇನು ಅನ್ನುವಂಥ ಭಯವನ್ನು ನೀನು ಪಡಬೇಡ. ಎವೆಗಳನ್ನು ಬಡಿದು ಕಣ್ಣೀರನ್ನು ಕೆಡಹಿ ಬಿಡು. ಉದುರುತ್ತಾ ಬತ್ತಿ ಹೋಗಲಿ ನಿನ್ನ ದುಃಖ. ತುಟಿ ಕಚ್ಚಿ ಹಿಡಿದು ನಿನ್ನ ಅಳುವನ್ನು ತಡೆಯಬೇಡ. ಬೋರೆಂದು ತುಟಿ ಬಿಚ್ಚಿ ಹತ್ತು ಬಿಡು. ದುಃಖ ಪ್ರವಾಹದ ರೀತಿಯಲ್ಲಿ ಹರಿದು ಹೋಗಲಿ, ನಿನ್ನ ಮನಸ್ಸು ಹಗುರವಾಗಲಿ ಎಂದು ಕವಿ ಇಲ್ಲಿ ಸಾಲಾಗಿ ಮಕ್ಕಳನ್ನು ಕಳೆದುಕೊಂಡಂತಹ ತಾಯಿ ಇರುವ ಒಂದು ಮಗುವೂ ಕೂಡ ಆ ಮಗುವಿನ ಹೆಣವನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ತನ್ನನ್ನು ದುಃಖದಿಂದ ಅಳುವನ್ನು ನುಂಗಿಕೊಂಡು ನೋಡ್ತಾ ಇರುವಂಥ ದೈನ್ಯದಿಂದ ನೋಡ್ತಾ ಇರುವಂತಹ ಆ ನೋಟವನ್ನು ಬೀರ್ತಾ ಇರುವಂತಹ ಹೆಂಡತಿಯ ಕುರಿತು ಈ ಒಂದು ಕವಿತೆ ನೀ ಹಿಂಗ ನೋಡಬ್ಯಾಡ ನನ್ನ ಅನ್ನುವಂತಹ ಕವಿತೆಯಲ್ಲಿ ತನ್ನ ಮನಸ್ಸಿನ ಒಳಗಿನ ಆ ಭಾವವನ್ನು, ಆ ಶೋಕವನ್ನು ಅವರು ಈ ರೀತಿ ಒಂದು ಕವಿತೆಯ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ದಾರಾ ಬೇಂದ್ರೆಯವರು ಬರೆದಂತಹ ನೀ ಹಿಂಗ ನೋಡಬ್ಯಾಡ ನನ್ನ ಅನ್ನುವಂತಹ ಕವಿತೆಯ ಭಾವಾರ್ಥ ಇಲ್ಲಿಗೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ಪಾಠದ ಭಾವಾರ್ಥ ಅಥವಾ ಪ್ರಶ್ನೋತ್ತರಗಳು ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.